ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೇ 4 ರಂಗೋಲಿ ಸೀರೀಸ್ನ ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ರಂಗೋಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೋಪ್ ಈ ರಂಗೋಲಿ ಸೀರೀಸ್ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಡೈಲಿ ಕಲರ್ಸ್ ಹಾಕೋದಕ್ಕೆ ಆಗಲ್ಲ ಅಂದರೆ ಜಸ್ಟ್ ನೀವು ವೈಟ್ ರಂಗೋಲಿನೂ ಕೂಡ ಈ ರೀತಿ ಡಿಸೈನ್ನ ಬಳಸ್ಕೊಂಡು ಬಿಡಿಸ್ಕೋಬೋದು. ಸೊ ಯಾರಿಗೆಲ್ಲ ಈ ರಂಗೋಲಿ ಸೀರೀಸ್ ಇಷ್ಟ ಆಗ್ತಾ ಇದೆ ಮತ್ತು ನಾನು ಹಾಕ್ತಿರುವಂತಹ ರಂಗೋಲೀಸ್ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಫ್ರೈಡೇ ನಾವು ಹೊಸಪೇಟೆಗೆ ಹೋಗೋಣ, 3 days ಹಾಲಿಡೇ ಇತ್ತು. ಸೊ ಹಾಗಾಗಿ ಕಂಟಿನ್ಯೂಯಸ್ ಆಗಿ ಹಾಲಿಡೇ ಇದ್ದರೆ ನಾವು ಹೊಸಪೇಟೆಗೆ ಹೋಗಿರ್ತೀವಿ. ಸೊ ಅಲ್ಲಿ ನಮ್ಮ ಅತ್ತೆ ಮಾವನ ಜೊತೆಗೆಲ್ಲ ಇದ್ದು ಬರ್ಬೋದು ಅಂತ ಹೇಳಿ ಸೊ ಹಂಗಾಗಿ ಹೋಗ್ತಾ ಇದ್ವಿ. ಸೊ ಕಾರ್ ಹಿಂದ್ಗಡೆ ನನ್ನ ಹಸ್ಬೆಂಡು ರಾಯರ್ ಇದ್ದಾರೆ ಅಂತ ಹೇಳಿ ಬರ್ಸ್ಕೊಂಡು ಬಂದಿದ್ರು, ಸ್ಟಿಕ್ಕರ್ನ ಹಾಕ್ಸ್ಕೊಂಡು ಬಂದಿದ್ರು. ತುಂಬ ಇಷ್ಟ ಆಯಿತು ನನಗೆ. ಸೊ ಅದನ್ನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ. ಸೊ ಇವ್ರ ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರಿಂದ ನಾವು ಸಂಡೇ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೊಸಪೇಟೆ ನಿಯರ್ ಅಂದರೆ ಹಂಪಿ ಇದೆ ಅಲ್ವಾ, ಹಂಪಿನ ತುಂಬ ಸತಿ ನೋಡಿದ್ದೀವಿ. ಸೊ ಹಾಗಾಗಿ ಅಂಜನಾದ್ರಿನೂ ಕೂಡ ತುಂಬ ಸತಿ ನೋಡಿದ್ದೀವಿ. ಸೊ ಸಂಡೂರು ಸೈಡ್ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಇಲ್ಲೊಂದು 2-3 ಪ್ಲೇಸ್ ಇದೆ. ಸೊ ಹಾಗಾಗಿ ನೋಡ್ಕೊಂಡು ಬರೋಣ, ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಹೋಗಿದ್ವಿ. ಸಂಡೂರು ಹತ್ರ ಹೋಗೋವಾಗ ದಾರಿನಲ್ಲಿ ಶಿವಲೀಲಾ ಪ್ಯಾಲೇಸ್ ಅಂತ ಹೇಳಿ ಸಿಗುತ್ತೆ. ಆ ಒಂದು ಪ್ಯಾಲೇಸಲ್ಲಿ ತುಂಬ ಒಂದು ಫಿಲಮ್ ಆಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು ಶೂಟ್ ಆಗಿದೆ. ಸೊ ಇವಾಗ ರೀಸೆಂಟಾಗಿ ನಡೀತಾ ಇರುವಂತಹ ದೃಷ್ಟಿ ಬೊಟ್ಟು ಅಂತ ಹೇಳಿ ಸೀರಿಯಲ್ ಇದೆ ಅಲ್ವಾ, ಸೊ ಆ ಸೀರಿಯಲ್ ಕೂಡ ಅಲ್ಲೇ ಶೂಟ್ ಆಗಿರುವಂಥದ್ದು. ಮಹಲ್ ಮಾತ್ರ ತುಂಬ ಚೆನ್ನಾಗಿದೆ ಹೊರಗಡೆಯಿಂದ ನೋಡೋದಕ್ಕೆ, ಬಟ್ ಒಳಗಡೆ ಎಲ್ಲ ನೋಡೋದಕ್ಕೆ ಬಿಡಲಿಲ್ಲ ಅವರು, ಪರ್ಮಿಷನ್ ಎಲ್ಲ ತೊಗೋಬೇಕು ಅಂತ ಹೇಳಿದರು. ಸೊ ಹಂಗಾಗಿ ನಾವೇನು ಒಳಗಡೆ ಹೋಗಲಿಲ್ಲ, ಹೊರಗಡೆಯಿಂದನೇ ಸುಮ್ಮನೆ ಹಾಗೆ ನೋಡ್ಕೊಂಡು ಬಂದ್ವಿ. ಅಲ್ಲಿ ಯಾವುದೇ ರೀತಿ ವಿಡಿಯೋನ ಶೂಟ್ ಮಾಡ್ಕೊಳ್ಳಿಲ್ಲ ನಾನು. ಸೊ ಆ ಮಹಲ್ ಯಾವ ರೀತಿಯಾಗಿದೆ ಅಂತ ಹೇಳಿ ನಾನು ಸೈಡಿಗೆ ಒಂದು ಫೋಟೋನ ಅಟ್ಯಾಚ್ ಮಾಡ್ತೀನಿ, ನೋಡಿ, ಓಕೆನಾ? ತುಂಬ ಚೆನ್ನಾಗಿದೆ, ರೆಡ್ ಕಲರಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟು ಹಾಗೆ ಮುಂದೆ ಬಂದರೆ ಇಲ್ಲಿ ನಾರಿಹಳ್ಳ ಡ್ಯಾಮ್ ಅಂತ ಹೇಳಿ ಇದೆ. ಸೊ ಆ ಡ್ಯಾಮ್ ಒಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಸೊ ಗೇಟ್ ಕ್ಲೋಸ್ ಆಗಿತ್ತು, ಸೈಡಿಂದ ಹೋಗೋದಕ್ಕೆ ದಾರಿ ಇತ್ತು. ಸೊ ಅಲ್ಲಿಂದ ಹೋಗಿ ಡ್ಯಾಮ್ವರೆಗೂ ಕೆಳಗಿನವರೆಗೂ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇತ್ತು, ಬಟ್ ಹೆಂಗಿದ್ರು ಬಂದಿದ್ದೀವಿ, ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ ಡ್ಯಾಮ್ ಕಡೆಗೆ. ನಾನು, ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ ನಾದಿನಿ ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ಸೊ ನೋಡ್ಬೋದು ಇಲ್ಲಿ ಪ್ರಿಯಾ ಕಾಣಿಸ್ತಾ ಇದ್ದಾಳೆ ವಿಡಿಯೋನಲ್ಲಿ. ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ವಿ. ಡ್ಯಾಮ್ ಯಾವ ರೀತಿಯಾಗಿದೆ ಅಂತ ಹೇಳಿ ತೋರಿಸ್ತೀನಿ. ಗೈಸ್, ನಾವು ಇವತ್ತು ಬಂದಿದ್ದೀವಿ ನಾರಿಹಳ್ಳ ಜಲಾಶಯ ಫುಲ್ ವಿತ್ ಫ್ಯಾಮಿಲಿ. ನೀವು ಕೂಡ ಎಂಜಾಯ್ ಮಾಡಿ ನೋಡಿ ಅಂತ ಕೇಳ್ಕೊತಿದ್ದೀನಿ. ಮೊಬೈಲ್ ಕಟ್ಟಿಡ್ಕೊ. ಪಾರ್ಕ್ ಟೈಪ್ ಮಾಡತ್ತ ನೀರಿನ ಸೌಂಡು. ಡ್ಯಾಮೆಲ್ಲನೂ ನೋಡಿಕೊಂಡು ನಾವು ನೆಕ್ಸ್ಟು ಇಲ್ಲೊಂದು ಫೇಮಸ್ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇದು ಬಂದು ಕುಮಾರೇಶ್ವರ ಟೆಂಪಲ್ ಅಂತ ಹೇಳಿ.
ಸೊ ಅಂದರೆ ಸುಬ್ರಹ್ಮಣ್ಯ ದೇವರು ಇರೋದು ಇಲ್ಲಿ. ಕುಮಾರೇಶ್ವರ ಅಂದರೆ ಸುಬ್ರಹ್ಮಣ್ಯ ದೇವರು. ಟೆಂಪಲ್ ಮಾತ್ರ ಹಳೇ ಕಾಲದ ಟೆಂಪಲ್ಲು, 8ನೇ ಶತಮಾನದ ಟೆಂಪಲ್ ಅಂತೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಮಾತ್ರ. ಸೊ ಮಧ್ಯಾಹ್ನ ಬಂದಿದ್ವಿ ಅಲ್ವಾ, 3 ಕ್ಲೋಸ್ ಆಗಿತ್ತು, ಮತ್ತು 4 ಓಪನ್ ಆಯಿತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಟೆಂಪಲ್ ಎಲ್ಲನೂ ನೋಡ್ಕೊಂಡು ಬಂದ್ವಿ. ಟೆಂಪಲ್ ಮಾತ್ರ ತುಂಬ ಚೆನ್ನಾಗಿದೆ. ಹಳೆ ಕಾಲ ಟೆಂಪಲ್ ನೋಡೋದಕ್ಕೆ ಒಂಥರ ಚೆಂದ ಅಂತ ಅನಿಸುತ್ತೆ ಅಲ್ವಾ. ಸೊ ಎಷ್ಟು ಬಿಸಿಲಿತ್ತು ಅಲ್ವಾ, ಟೆಂಪಲ್ ಒಳಗಡೆ ಹೋದಾಗ ಫುಲ್ಲು ಕೂಲ್ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಕೂಲಾಗಿತ್ತು. ಎಲ್ಲನೂ ನೋಡಿಕೊಂಡು ನಾವು ಹೊಸಪೇಟೆಗೆ ಹೋದಾಗ ಸಾಯಂಕಾಲ ಆಗಿಬಿಡ್ತು. ಸೊ ಹಂಗಾಗಿ ಹೊರಗಡೆನೇ ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ, ಸೊ ಹೊರಗಡೆನೇ ಹೊಸದಾಗಿ ಹೊಸಪೇಟೆನಲ್ಲಿ ಒಂದು ಸ್ವಾತಿ ಹೋಟೆಲ್ ಅಂತ ಹೇಳಿ ಓಪನ್ ಆಗಿದೆ. ಸೊ ಅಲ್ಲೇ ಊಟ ಮಾಡಿಕೊಂಡು ನೈಟು ಎಲ್ಲರೂ ಕೂಡ ಮನೆಗೆ ಹೊರಟ್ವಿ. ಸೊ ಅಲ್ಲಿಂದ ನಾವು ಮತ್ತೆ ನೆಕ್ಸ್ಟ್ ಡೇ ಹುಬ್ಳಿಗೆ ಬಂದ್ವಿ. ಬ್ಯಾಕ್ ಟು ಹುಬ್ಳಿಗೆ ಬಂದಮೇಲೆ ನಾನು ಫ್ರೆಂಡ್ಸ್ನ ಮೀಟ್ ಆಗೋದಕ್ಕೆ ಅಂತ ಹೇಳಿ ಹೊರಗಡೆ ಬಂದಿದ್ದೆ. ಸೊ ಎಲ್ಲರೂ ಸೇರಿ ಬಿಗ್ ಮಿಶ್ರಾಗೆ ಬಂದಿದ್ವಿ. ಸೊ ಧಾರವಾಡ ಹೈವೇನಲ್ಲಿ ಒಂದು ಬಿಗ್ ಮಿಶ್ರಾ ಅಂತ ಹೇಳಿ ಓಪನ್ ಆಗಿದೆ. ನಾನು ಹಳೆ ವಿಡಿಯೋನಲ್ಲಿ ತೋರಿಸಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ. ಸೊ ನಾವು 3 ಜನನೂ ಅಷ್ಟೇ ಸ್ಕೂಲ್ ಡೇಸಿಂದನೂ ಕೂಡ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ 3 ಜನ ಸೇರಿಕೊಂಡು ಹೊರಗಡೆ ಎಲ್ಲಾದರೂ ಹೋಗೋಣ ಊಟಕ್ಕೆ ಅಂತ ಹೇಳಿ ಹೊರಗಡೆ ಬಂದಿದ್ದೀವಿ. ಸೊ ಅಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ಎಲ್ಲ ಮೀಟ್ ಆದಾಗ ಒಂದು ರೀತಿ ಖುಷಿ ಅಂತ ಅನಿಸುತ್ತೆ, ಮತ್ತು ಓಲ್ಡ್ ಮೆಮೊರೀಸ್ ಎಲ್ಲನೂ ಕೂಡ ನೆನಪು ಮಾಡಿಕೊಂಡು ಮಾತಾಡ್ತಾ ಇರ್ತೀವಿ. ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಮದುವೆ ಆದಮೇಲೆ ಎಲ್ಲರೂ ಕೂಡ ದಪ್ಪ ಆಗಿಬಿಟ್ಟಿದ್ದೀವಿ. ಮದುವೆ ಆದಮೇಲೆ ಆ ಒಂದು ಮಾತುಗಳೇ ಬೇರೆ ಇರುತ್ತೆ. ನಾವೆಲ್ಲ ಹಳೆಯ ಮೆಮೊರೀಸ್ನ ನೆನಪು ಮಾಡಿಕೊಂಡು ಮಾತಾಡಿಕೊಂಡು ಸೊ ತುಂಬ ಚೆನ್ನಾಗಿತ್ತು ಆ ಒಂದು ದಿನ. ಸೊ ಮತ್ತು ನೆಕ್ಸ್ಟ್ ಡೇ ನಾನಿಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ತುಪ್ಪ ಮಾಡೋಣ ಮತ್ತು ಡ್ರೈ ಫ್ರೂಟ್ಸ್ ಉಂಡೆ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಬೆಣ್ಣೆ ಎಲ್ಲನೂ ಮಾಡಿಕೊಂಡು ತುಪ್ಪನ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಸೊ ತುಪ್ಪ ಎಲ್ಲನೂ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬಾ ಚೆನ್ನಾಗಿರುತ್ತೆ. ತುಪ್ಪನೂ ಕೂಡ ಕಾಯಿಸ್ಕೊಂಡೆ ನೋಡ್ಬೋದು ನೀವಿಲ್ಲಿ. ಸೊ ತುಪ್ಪಕ್ಕೆ ನಾನು ಸ್ವಲ್ಪ ಎಲೆ ಜೊತೆಗೆ ಉಪ್ಪನ್ನ ಹಾಕ್ಕೊಂಡು ಅದರೊಳಗಡೆ ಹಿಂಗೆ ಫೋಲ್ಡ್ ಮಾಡಿ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಸೊ ಫ್ರೆಶ್ ಆಗಿ ತುಪ್ಪನ ಮಾಡಿಕೊಂಡು ಇವಾಗ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಮನೆಯಲ್ಲಿ ಏನೇನು ಡ್ರೈ ಫ್ರೂಟ್ಸ್ ಇತ್ತಲ್ವ ಅದನ್ನೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಪಿಸ್ತಾ, ಬಾದಾಮ್ ಮತ್ತು ಗ್ರೇಪ್ಸ್ ಮತ್ತು ಗೋಡಂಬಿ ಇದನ್ನೆಲ್ಲನೂ ಕೂಡ ತೊಗೊಂಡಿದ್ದೀನಿ. ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ kg ಆಗೋಷ್ಟು ಒಣ ಕೊಬ್ಬರಿನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ. ಜೊತೆಗೆ ಉತ್ತುತ್ತಿ ಬರುತ್ತೆ ಅಲ್ವಾ, ಡ್ರೈ ಡೇಟ್ಸು, ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಆಳ್ವಿ ಬೀಜನ ತೊಗೊಂಡಿದ್ದೀನಿ ಮತ್ತು ಅಂಟು ಕೂಡ ತೊಗೊಂಡಿದ್ದೀನಿ. ಸೊ ಇದು ಅಂಟು ಅಂದರೆ ಗೋಂದ್ ಅಂತ ಕೂಡ ಕರೀತಾರೆ, ನಿಮ್ಗೆ ಗೊತ್ತಿರುತ್ತೆ. ಬೆಂಗಳೂರು ಸೈಡೆಲ್ಲ ಗೋಂದ್ ಅಂತ ಕರೀತಾರೆ. ಸೊ ನಮ್ಮ ಸೈಡೆಲ್ಲ ಅಂಟಿನ ಉಂಡೆ ಮಾಡ್ತೀವಿ ಅಲ್ವಾ, ಸೊ ಅಂಟಿನ ಉಂಡೆ ಅಂಟು ಅಂತ ಹೇಳಿ ಕರಿತೀವಿ. ಸೊ ತುಪ್ಪನೂ ಕೂಡ ರೆಡಿಯಾಗಿದೆ. ಬನ್ನಿ ಇವಾಗ ಬೇಗ ಬೇಗ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತೀನಿ. ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಉಂಡೆ ಮಾಡೋದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿನೇ ಬೇಕು, ಬಟ್ ತುಪ್ಪ ಎಷ್ಟು ಹಾಕ್ತೀರಾ ಅಲ್ವಾ ಉಂಡೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಮೊದಲಿಗೆ ನಾನಿಲ್ಲಿ ಉತ್ತತ್ತಿನ ತುಪ್ಪದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಉತ್ತತ್ತಿನ ನಾನು ಸಣ್ಣದಾಗಿ ಕೈಯಿಂದ ಮುರಿದು ಇಟ್ಕೊಂಡಿದ್ದೆ. ಸೊ ಉತ್ತತ್ತಿ ಅಂದರೆ ಡ್ರೈ ಡೇಟ್ಸ್ ಅಂತ ಕರೀತಾರೆ ಅಲ್ವಾ, ಸೊ ಅದು. ಸೊ ಅದನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನು ಗ್ರೈಂಡ್ ಮಾಡ್ಕೊತೀನಿ, ಅಂದರೆ ಅದು ಬೇಗ ಗ್ರೈಂಡ್ ಆಗುತ್ತೆ ಅಂತ ಹೇಳಿ. ಇಷ್ಟು ತರಿಯಾಗಿದ್ದರೆ ಸಾಕಾಗುತ್ತೆ. ಫುಲ್ ನೈಸಾಗಿ ಏನು ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಉಂಡೆ ತಿನ್ನುವಾಗ ಅದು ಬಾಯಿಗೆ ಸಿಗ್ತಾ ಇರಬೇಕು. ಸೊ ಇವಾಗ ಒಂದು ದೊಡ್ಡ ಬುಟ್ಟಿನ ತೊಗೊಂಡಿದ್ದೀನಿ ನಾನು, ಅಗಲವಾಗಿರುವಂತಹ ಒಂದು ಬೇಸನ್ ಬುಟ್ಟಿನ ತೊಗೊಂಡು ಅದರೊಳಗಡೆ ತುರಿದು ಇಟ್ಕೊಂಡಿರುವಂತಹ ಒಣ ಕೊಬ್ಬರಿನ ಸೇರಿಸ್ಕೊತಾ ಇದ್ರಿ. ಒಣ ಕೊಬ್ಬರಿನ ನಾನೇನು ಫ್ರೈ ಮಾಡ್ಕೊಳ್ಳೋದಿಲ್ಲ, ಸೊ ಅದು ಫ್ರೆಶ್ ಆಗಿ ಚೆನ್ನಾಗಿದೆ ಕೊಬ್ಬರಿ. ಸೊ ಹಂಗಾಗಿ ಇವಾಗ ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಉತ್ತತ್ತಿ ಪೌಡರ್ನ ಅದ್ರ ಜೊತೆಗೇ ಸೇರಿಸ್ಕೊತಾ ಇದ್ದೀನಿ. ಸೊ ಒಂದೊಂದಾಗಿ ಡ್ರೈ ಫ್ರೂಟ್ಸ್ಗಳನ್ನು ಹುರಿದು ನಾವು ಈ ಬುಟ್ಟಿಗೆ ಸೇರಿಸ್ಕೊಂಡ್ಬಿಡೋಣ. ಲಾಸ್ಟಿಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆನ ಕಟ್ಕೋಬೋದು. ಸೊ ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ಅಂಟು ಏನಿರುತ್ತೆ ಅದನ್ನು ಸ್ವಲ್ಪನೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಸೊ ಅಂಟನ್ನು ನೀವು ಫ್ರೈ ಮಾಡುವಾಗ ಸ್ವಲ್ಪನೇ ಹಾಕ್ಕೊಳ್ಳಿ, ಸ್ವಲ್ಪ ತುಪ್ಪ ಜಾಸ್ತಿ ಹಿಡಿಯುತ್ತೆ, ಬಟ್ ಸ್ವಲ್ಪನೇ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ. ಸೊ ತುಪ್ಪನ ನೀವು 1 ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪನೇ ಅಂಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು.
ನೋಡಿ ಫ್ರೈ ಮಾಡ್ತಾನೆ ಅದು ಒಂಥರ ಉಬ್ಬಿ ಬರುತ್ತೆ. ನಿಮಗೆ ಮಂಡಕ್ಕಿ ಎಲ್ಲ ಯಾವ ರೀತಿ ಉಬ್ಬುತ್ತೆ ಅಲ್ವಾ, ಸೊ ಆ ರೀತಿ ಉಬ್ಬಿ ಬರುತ್ತೆ. ಸೊ ಈ ರೀತಿ ಚೆನ್ನಾಗಿ ಉಬ್ಬಿದ ಮೇಲೆ ನಾವು ಅದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆದಷ್ಟು ಕಡಿಮೆ ಒಂದು ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದು ಕೂಡ ಸ್ವಲ್ಪ ಜಾಸ್ತಿ ಆಯಿತು. ಸೊ ಇದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಇಷ್ಟು ನಾನಿಲ್ಲಿ ಆಳ್ವಿ ಬೀಜಗಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಳ್ವಿನ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಬೇಗನೆ ಫ್ರೈ ಮಾಡಿ ತೆಕ್ಕೊಂಬಿಡಬೇಕು, ಇಲ್ಲಾಂದರೆ ಬೇಗನೆ ಸಿದೋಗ್ಬಿಡುತ್ತೆ. ಸೊ ನೋಡಿ, ನಾನಿಲ್ಲಿ ಒಂದು 50 ಗ್ರಾಮಷ್ಟು ಆಳ್ವಿ ಬೀಜನ ತೊಗೊಂಡಿದ್ದೀನಿ. ಆಳ್ವಿ ಬೀಜ ತುಂಬಾ ಹೆಲ್ತಿಗೆ ಒಳ್ಳೆಯದು, ನೀವು ಜಾಸ್ತಿ ಕೂಡ ಸೇರಿಸ್ಕೋಬೋದು. ಸೊ ಇದನ್ನು ತುಪ್ಪದಲ್ಲಿ ಒಂದು 2 ಸೆಕೆಂಡ್ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದೇ ಉಂಡೆ ಪಾತ್ರೆಗೆ ಸೇರಿಸ್ಕೊಂಡ್ಬಿಡೋಣ. ನೆಕ್ಸ್ಟ್ ನಾನು ಅದೇ ಒಂದು ಕಡಾಯಲ್ಲಿ ಇನ್ನೊಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ದ್ರಾಕ್ಷಿನ ಫ್ರೈ ಮಾಡ್ಕೊತೀನಿ. ಬ್ಲ್ಯಾಕ್ ಗ್ರೇಪ್ಸ್ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಗ್ರೇಪ್ಸ್ನ ನಾನು ತರೋದನ್ನ ಮರ್ತೋಗ್ಬಿಟ್ಟೆ. ಸೊ ಇದು ನಾರ್ಮಲ್ ಗ್ರೇಪ್ಸ್ ಇತ್ತು, ಇದನ್ನೇ ಹಾಕೊತಾ ಇದ್ದೀನಿ. ಸೊ ಇದ್ರ ಜೊತೆಗೇ ಸ್ವಲ್ಪ ಬ್ಲ್ಯಾಕ್ ಗ್ರೇಪ್ಸ್ನೂ ಕೂಡ ಇದ್ದರೆ ಮಿಕ್ಸ್ ಮಾಡ್ಕೊಳ್ಳಿ, ಉಂಡೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ನಾನು ಮಾಡಿದಾಗ ಬ್ಲ್ಯಾಕ್ ಗ್ರೇಪ್ಸ್ನ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಅನಿಸ್ತು ಟೇಸ್ಟು. ಸೊ ಹಂಗಾಗಿ ಇದ್ದರೆ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ತೆಕ್ಕೊಂಬಿಡೋಣ. ಇಷ್ಟು ನಾನು ಇಲ್ಲಿ ಅದೇ ಕಡಾಯಿಗೆ ಇನ್ನೊಂದು 3 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾನ ಫ್ರೈ ಮಾಡ್ಕೊತೀನಿ. 3 ಒಟ್ಟಿಗೆ ಫ್ರೈ ಮಾಡ್ಕೊತೀನಿ. ಸೊ 3 ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಬಾದಾಮ್ ಮತ್ತು ಗೋಡಂಬಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು 3 ಚೆನ್ನಾಗಿ ಒಟ್ಟಿಗೆ ಫ್ರೈ ಮಾಡಿಕೊಂಡು ಸೇರಿಸ್ಕೊಂಡ್ಬಿಡೋಣ. ಇವಾಗ ಇದ್ರ ಜೊತೆಗೇ ನಾನು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಇಷ್ಟೇ ನಾನು ಹಾಕೊತಾ ಇರೋದು. ಬಾದಾಮ್, ಗೋಡಂಬಿ, ಪಿಸ್ತಾ ಮತ್ತು ದ್ರಾಕ್ಷಿನ ಸೇರಿಸ್ಕೊಂಡಿದ್ದೀನಿ, ಅಂಟು ಮತ್ತು ಉತ್ತತ್ತಿನ ಸೇರಿಸ್ಕೊಂಡಿದ್ದೀನಿ, ಮತ್ತು ಇಂಪಾರ್ಟೆಂಟಾಗಿ ಒಣ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ಸೊ ಮತ್ತು ಆಳ್ವಿ ಬೀಜಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟು ಡ್ರೈ ಫ್ರೂಟ್ಸ್ಗಳನ್ನ ನಾನು ಬಳಸ್ಕೊಂಡು ಅಂಟಿನುಂಡೆನ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಹೊಸದಾಗಿ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಆರಾಮಾಗಿ ಮಾಡ್ಕೋಬೋದು. ಇದರಲ್ಲಿ ಏನೂ ದೊಡ್ಡ ಸರ್ಕಸ್ ಅನ್ನೋದೇನೂ ಇಲ್ಲ. ಈಸಿಯಾಗಿ ಈ ಉಂಡೆ ರೆಸಿಪಿನ ಮಾಡ್ಕೋಬೋದು. ನೀವು ಆದಷ್ಟು ಫ್ರೆಶ್ ಆಗಿರುವಂತಹ ತುಪ್ಪನ ಬಳಸ್ಕೊಳ್ಳಿ, ನಿಮಗೆ ಯಾವುದೇ ರೀತಿ ಸ್ಮೆಲ್ ಆಗೋದಿಲ್ಲ. ಅಂಟಿನುಂಡೆ ನೀವು ಆರಾಮಾಗಿ 15 ದಿನ ಅಥವಾ 1 ಮಂತ್ವರೆಗೂ ಕೂಡ ಸ್ಟೋರ್ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಒಂದು ಸತಿ ಸ್ಪೂನಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನನಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದಕ್ಕೆ ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪೌಡರ್ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಹಾಕೋದ್ರಿಂದ. ನಾನಿಲ್ಲಿ ಒಂದು 3/4 kg ಆಗೋಷ್ಟು ಬೆಲ್ಲನ ಚೆನ್ನಾಗಿ ಕರಗಿಸಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದ್ರ ಜೊತೆಗೇ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಮಾಡಿರೋಂತಹ ಕ್ವಾಂಟಿಟಿ ಬಂದು 1 kg ಅಂತ ಹೇಳ್ಬೋದು. 1 kg ಇದೆಲ್ಲ ಕೆಳಗಿನ ಒಂದು ಮಿಕ್ಸ್ಚರ್ ಏನಿದೆ ಸೊ ಅದೆಲ್ಲ ಸೇರಿದರೆ 1 kg ಆಗುತ್ತೆ. ಸೊ ನೀವು ಇಷ್ಟು 1 kg ಇಷ್ಟು ಕ್ವಾಂಟಿಟಿಗೆ ಒಂದು ಅರ್ಧ kg ಅಥವಾ 3/4 kg ಅಷ್ಟು ಬೆಲ್ಲನ ಬಳಸ್ಕೋಬೇಕಾಗತ್ತೆ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 3/4 kg ಅಷ್ಟು ಬೆಲ್ಲನ ಬಳಸ್ಕೊಂಡು ಕರಗಿಸ್ಕೊಂಡು ನೀಟಾಗಿ ಇದ್ರ ಜೊತೆಗೇ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲದ ಪಾಕ ಸ್ವಲ್ಪ ಬಿಸಿಯಾಗಿತ್ತು, ಸೊ ಹಂಗಾಗಿ ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದು ಲೈಟಾಗಿ ಕೂಲ್ ಆಗಿದೆ ಅಂದಾಗ ನಾವು ನೀಟಾಗಿ ಉಂಡೆನ ಕಟ್ಕೊಳ್ಳೋಣ. ಲೈಟಾಗಿ ಇದು ಕೂಲ್ ಆಗಿದೆ ಅಂತ ಅಂದಾಗ ನೋಡಿ, ನಾನಿಲ್ಲಿ ಉಂಡೆನ ಕಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇದು ಇಷ್ಟ ಆಗುವಂತಹ ಒಂದು ಅಂಟಿನುಂಡೆ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಈಸಿಯಾಗಿರುವಂತಹ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ 1 kg ಅಷ್ಟು ಒಂದು ಮಿಕ್ಸರಲ್ಲಿ ಏನಿಲ್ಲ ಅಂದರೂ ನನಗೆ ಒಂದು 40 ಉಂಡೆನ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ನೀವು ಆರಾಮಾಗಿ ಈ ಉಂಡೆ ರೆಸಿಪಿನೂ ಕೂಡ ಟ್ರೈ ಮಾಡ್ಬೋದು ಮನೆಯಲ್ಲೇ. ಹೊರಗಡೆ ತಂದು ತಿನ್ನೋದಕ್ಕಿಂತ ಹೆಲ್ದಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ, ಓಕೆನಾ. ಸೊ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಖಂಡಿತ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.